ನಿಮಗೆ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗಬೇಕು ಅಂತಂದ್ರೆ ಇಡೀ ಏರಿಯಾದಲ್ಲಿ ದೊಡ್ಡ ಮಿಷಿನ್ ನೈಋತ್ಯದಲ್ಲಿ ಇದೆ. ನಿಮ್ಮ ಬಿಲ್ಡಿಂಗ್ಗೆ ಇದು ನೈಋತ್ಯ ಆಗುತ್ತೆ. ನೈಋತ್ಯದಲ್ಲಿ ಟಾಯ್ಲೆಟ್ ಬಂದ ತಕ್ಷಣನೇ ಪಾರ್ಟ್ನರ್ಶಿಪ್ ಹಾಳಾಗುತ್ತೆ, ಸಂಬಂಧಗಳು ಹಾಳಾಗುತ್ತೆ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಹ. ವಾಸ್ತು ಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂತಹ ಮಲೆ ಮಾದೇಶ್ವರರ ಮನದಲ್ಲಿ ನೆನೆಯುತ್ತಾ ವಿದ್ಯಾ ಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂಥ ನಮಸ್ಕಾರಗಳು. ಹೇಗಿದ್ರಿ ಎಲ್ಲರೂ ಕೂಡ ಚೆನ್ನಾಗಿದ್ರಿ ಅಂತ ನಾನು ಭಾವಿಸ್ತೇನೆ. ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತಿನ ಸಂಚಿಕೆಯಲ್ಲಿ ಒಂದು ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗಬೇಕು ಅಂತಂದ್ರೆ ಏನೆಲ್ಲ ವಾಸ್ತು ಸಲಹೆಯನ್ನ ಮಾಡ್ಕೋಬೇಕು, ಯಾವೆಲ್ಲ ಮಾರ್ಗವನ್ನ ಕಂಡಿಡ್ಕೋಬೇಕು ಅನ್ನುವಂಥ ವಿಷಯವನ್ನ ತಿಳಿಸ್ಕೊಡ್ತೇನೆ. ನೋಡಿ, ಬಿಸ್ನೆಸ್ ಇದೆಯಲ್ಲ ಅದನ್ನ ಸರಿಯಾದ ಕ್ರಮದಲ್ಲಿ ಮಾಡಿದ್ರೆ ನಾವು ತುಂಬಾ ಇಂಪ್ರೂವ್ಮೆಂಟ್ ಆಗ್ತೀವಿ. ನೋಡಿ, ಒಂದು ಫ್ಯಾಕ್ಟ್ರಿ ಅಂತ ಇಟ್ಕೊಳ್ಳೋಣ, ಇದನ್ನ ಅಥವಾ ಒಂದು ಕಂಪ್ನಿ ಅಂತ ಇಟ್ಕೊಳ್ಳೋಣ. ಈ ಜಾಗದಲ್ಲಿ ನಿಮಗೆ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗಬೇಕು ಅಂತಂದ್ರೆ ಇಡೀ ಏರಿಯಾದಲ್ಲಿ ದೊಡ್ಡ ಮಿಷಿನ್ ಮ್ಯಾನುಫ್ಯಾಕ್ಚರ್ ಯೂನಿಟ್ ಅಲ್ಲಿ ಮಿಷಿನ್ ಇಲ್ಲಿರ್ಬೇಕು, ನೈಋತ್ಯದಲ್ಲಿ ಇರಬೇಕು. ಮತ್ತೆ ಬಹಳ ಮುಖ್ಯವಾಗಿ ಇದರಿಂದ ಬರುವಂತ ವೇಸ್ಟೇಜ್ ಎಲ್ಲ ಏನಿರುತ್ತೆ ಅದನ್ನ ನೈಋತ್ಯದಲ್ಲಿ ಹಾಕ್ಬೇಕು. ಇಲ್ಲಾರು ಹಾಕಿ. ಇದು ನಿಮ್ಮನ್ನ ತುಂಬಾ ಬಿಸ್ನೆಸ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಆದ್ರೆ ಯಾವುದೇ ಕಾರಣಕ್ಕೂ ಕಂಪ್ಲೀಟ್ ಆಗಿರುವಂತಹ ಅಂದ್ರೆ ಮ್ಯಾನುಫ್ಯಾಕ್ಚರ್ ಕಂಪ್ಲೀಟ್ ಆಗಿರುವಂತಹ ವಸ್ತುಗಳನ್ನೇನಾದ್ರೂ ನೀವು ನೈಋತ್ಯದ ಭಾಗದಲ್ಲಿ ಇಟ್ರೆ ಅದು ಪದೇ ಪದೇ ರಿಜೆಕ್ಟ್ ಆಗುತ್ತೆ. ಈ ತಪ್ಪನ್ನು ಮಾಡಬೇಡಿ. ಕಂಪ್ಲೀಟ್ ಆಗಿರುವಂತಹ ವಸ್ತುಗಳನ್ನ ಯಾವಾಗ್ಲೂ ಏನ್ ಮಾಡಬೇಕು ಅಂದ್ರೆ ಒಂದು ನಾರ್ತ್, ಸೆಕೆಂಡ್ ಬಂದು ವಾಯುವ್ಯ, ಈ ಜಾಗಗಳಲ್ಲಿ ಜೋಡಿಸ್ಬೇಕು ನೀವು. ಈ ತರ ಇದ್ದಾಗ ಏನಾಗುತ್ತೆ, ಬೇಗ ಮೂವ್ಮೆಂಟ್ ಆಗುತ್ತೆ, ಬೇಗ ಸೇಲ್ಸ್ ಆಗುತ್ತೆ, ಮತ್ತೆ ಬೇಗ ಸ್ಟಾಕ್ ಕ್ಲಿಯರೆನ್ಸ್ ಆಗುತ್ತೆ. ಇದನ್ನ ಬಹಳ ಇಂಪಾರ್ಟೆಂಟ್ ಆಗಿ ನೀವು ಗಮನದಲ್ಲಿ ಇಟ್ಕೊಂಡ್ರೆ ಬಿಸ್ನೆಸ್ ತುಂಬಾ ಚೆನ್ನಾಗಾಗುತ್ತೆ. ಜೊತೆಗೆ ಯಾವಾಗಲೂ ನಾರ್ತ್ ಅಲ್ಲಿ, ಎಕ್ಸಾಕ್ಟ್ ನಾರ್ತ್ ಅಲ್ಲಿ ಟಾಯ್ಲೆಟ್ ಇದೆಯಾ ಅಂತ ಒಂದ್ಸರಿ ನೋಡ್ಕೊಳ್ಳಿ. ಎಕ್ಸಾಕ್ಟ್ ನಾರ್ತ್ ಅಲ್ಲಿ ಏನಾದ್ರೂ ಟಾಯ್ಲೆಟ್ ಕೊಟ್ಟರು ಕೂಡ ನಿಮ್ದು ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗಲ್ಲ. ಎಷ್ಟೇ ನೀವು ಚೆನ್ನಾಗಿ ಮಾಡ್ತಾ ಇದ್ರು ಪದೇ ಪದೇ ಏನ್ ಸರ್ ನಮ್ದು 2 to 3 crore ಟ್ರಾನ್ಸಾಕ್ಷನ್ ಇದೆ, ಸಾಲ ಅಯ್ಯೋ ಅದಕ್ಕಿಂತ ಜಾಸ್ತಿ ಇದೆ ಸರ್ ಅಂದ್ರೆ ಎಷ್ಟೇ ಬಿಸ್ನೆಸ್ ಆದ್ರೂ ಕೂಡ ನಮ್ದು ಸಾಲ ಮುಗಿದು ಲಾಭಕ್ಕೆ ಬರಲ್ಲ. ಅದಕ್ಕೋಸ್ಕರ ಎಕ್ಸಾಕ್ಟ್ ನಾರ್ತ್ ಅಲ್ಲಿ ಅಂದ್ರೆ ಸಾಲ ತೀರಿ ಲಾಭಕ್ಕೆ ಬರೋದೇ ಇಲ್ಲ. ಅದಕ್ಕೋಸ್ಕರ ಎಕ್ಸಾಕ್ಟ್ ನಾರ್ತ್ ಅಲ್ಲಿ ಟಾಯ್ಲೆಟ್ ಗಳನ್ನ ಮಾಡೋದು ಬೇಡ. ಆತರ ಏನಾದ್ರು ಮಾಡಿದ್ರೆ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗಲ್ಲ ನಿಮ್ಗೆ. ಮತ್ತೆ ಕೆಲವು ಸರಿ ಏನ್ ಮಾಡ್ಬಿಡ್ತೀರಾ ನೀವು, ನಿಮ್ಮ ಕಾಂಪೌಂಡ್ ಇದು ನಾರ್ತ್ ಅಲ್ಲಿ ಕಡಿಮೆ ಜಾಗ ಬಿಟ್ಬಿಟ್ಟು ಸೌತ್ ಅಲ್ಲಿ ಪಾರ್ಕಿಂಗ್ ಏರಿಯಾ ಅಂತ ಜಾಸ್ತಿ ಮಾಡಿರ್ತೀರ. ಇದು ಕೂಡ ನಿಮಗೆ ಒಳ್ಳೇದಲ್ಲ. ನೀವು 10 ವರ್ಷ ಅಲ್ಲ 20 ವರ್ಷ ಎಷ್ಟೇ ಕಷ್ಟಪಡಿ ಅಲ್ಲಿಗೆ ಆಗತ್ತೆ. ಈ ಕಡೆ ಮೇಲಕ್ಕೆ ಹೋಗಕ್ ಆಗ್ತಾ ಇಲ್ಲ, ಈ ತರ ಕೊಟ್ಬಿಟ್ಟು ಹೋಗಕ್ ಆಗ್ತಿಲ್ಲ. ಒಂದೊಂದು ತಿಂಗಳಂತೂ ಭಗವಂತ ಬಾಡಿಗೆ ಕಟ್ಟಕ್ ಆಗಲ್ಲ ಪರಿಸ್ಥಿತಿ, ಎಲ್ಲರಿಗೂ ಎಂಪ್ಲಾಯೀಸ್ ಸ್ಯಾಲ್ರಿ ಕೊಟ್ಟು. ಅದರಿಂದ ಯಾವಾಗಲೂ ಕೂಡ ನಾರ್ತ್ ಅಲ್ಲಿ ಕಮ್ಮಿ ಜಾಗ ಬಿಟ್ಟು ಸೌತ್ ಅಲ್ಲಿ ಬಿಟ್ಟಿದ್ರು, ಈಸ್ಟ್ ಅಲ್ಲಿ ಏನಾದ್ರೂ ಕಡಿಮೆ ಬಿಟ್ಟು ವೆಸ್ಟ್ ಅಲ್ಲಿ ಏನಾದ್ರು ಪಾರ್ಕಿಂಗ್ ಏರಿಯಾ ಜಾಸ್ತಿ ಮಾಡ್ಕೊಂಡಿದ್ರು ನಿಮ್ಮ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗಲ್ಲ, ಯಾವುದೇ ಕಾರಣಕ್ಕೂ ಆಗಲ್ಲ. ಇದನ್ನ ಎಚ್ಚರಿಕೆಯನ್ನ ತಗೊಳ್ಳಿ. ಒಂದು ಹೆವಿ ಮಿಷಿನ್ಸ್ ವೆಸ್ಟ್ ನಾರ್ತ್ ವೆಸ್ಟ್ ಅಲ್ಲಿ, ವೆಸ್ಟ್ ಸೌತ್ ವೆಸ್ಟ್ ಅಲ್ಲಿ ಬರಬೇಕು, ನಾರ್ತ್ ವೆಸ್ಟ್ ಮತ್ತೆ ನಾರ್ತ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವಸ್ತುಗಳು ಬರಬೇಕು. ರಾ ಮೆಟೀರಿಯಲ್ಸ್ ಅಂತ ಬಂದಾಗ ರಾ ಮೆಟೀರಿಯಲ್ಸ್ ಅನ್ನ ನೀವು ಪಶ್ಚಿಮದಲ್ಲಿ ಇಟ್ಕೊಳ್ಳಿ, ದಕ್ಷಿಣದಲ್ಲಿ ಇಟ್ಕೊಳ್ಳಿ ಅಥವಾ ಸೌತ್ ಈಸ್ಟ್ ಅಲ್ಲಿ ಇಟ್ಕೊಳ್ಳಿ. ರಾ ಮೆಟೀರಿಯಲ್ ಯಾವಾಗಲೂ ಕೂಡ ಈ ಪೋರ್ಷನ್ಗಳಲ್ಲಿ ಇದ್ದಂತ ಸಂದರ್ಭದಲ್ಲಿ ಪ್ರೊಡಕ್ಷನ್ ಬೇಗ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ, ತುಂಬಾ ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಜೊತೆಗೊಂದು ಈಸ್ಟ್ ಅಲ್ಲಿ ಮತ್ತೆ ನಾರ್ತ್ ಅಲ್ಲಿ ಒಂದು ಒಳ್ಳೆ ದೊಡ್ಡ ಕಿಟಕಿ ಕೊಡಿ. ಈ 2 ಜಾಗದಲ್ಲೂ ಒಂದು ರಿಸೆಪ್ಷನ್ ಏರಿಯಾ ಮಾಡಿ, ಇಲ್ಲಾದ್ರೂ ಮಾಡಿ, ಆಯ್ತಾ? ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಬಿಸ್ನೆಸ್ ಅಂತ ಬಂದಾಗ ನಾವು ಇದನ್ನ ಬಹಳ ಮುಖ್ಯವಾಗಿ ತಿಳ್ಕೋಬೇಕು. ಅಕಸ್ಮಾತ್ ಕೆಫೆಟೇರಿಯಾ ಏನಾದ್ರು ಬರಬೇಕು ಅಂದ್ರೆ ಅದು ಸೌತ್ ಈಸ್ಟ್ ಅಲ್ಲೇ ಬರಬೇಕು. ಯಾವುದೇ ಕಾರಣಕ್ಕೂ ಸೌತ್ ವೆಸ್ಟ್ ಅಲ್ಲಿ ಮಾಡಬೇಡಿ. ಇದು ನಿಮ್ಮಿಂದ
ತುಂಬಾ ಪ್ರಾಬ್ಲಮ್ ಕಡೆ ಕರ್ಕೊಂಡು ಹೋಗ್ಬಿಟ್ಟು ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ನನಗೊಂದು ಸ್ವಲ್ಪ ವಾಕಿಂಗ್ ಸ್ಪೇಸ್ ಬೇಕು, ಸ್ವಲ್ಪ ಸಪರೇಟ್ ಆಗಿರ್ಬೇಕು ಅಂತ ಅಂದ್ಬಿಟ್ಟು ಇಲ್ಲೊಂದು ಕೆಫೆಟೇರಿಯಾ ಮಾಡ್ಬಿಟ್ಟು ಅಥವಾ ಒಂದು ಕಿಚನ್ ಏರಿಯಾ ಮಾಡ್ಬಿಟ್ಟು ಇಲ್ಲೊಂದು ಟಾಯ್ಲೆಟ್ ಕೊಟ್ಟಿರ್ತಾರೆ. ನಿಮ್ ಪ್ರಕಾರ ಏನು, ಈ ಬಿಲ್ಡಿಂಗ್ ಇದೆ, ಈ ಬಿಲ್ಡಿಂಗಿಗೆ ವಾಯುವ್ಯದಲ್ಲಿ ನಾನು ಟಾಯ್ಲೆಟ್ ಮಾಡಿದೀನಿ ಅಂತ. ಆದ್ರೆ ಮೇನ್ ನಿಮ್ಮ ಬಿಲ್ಡಿಂಗ್ಗೆ ಇದು ನೈಋತ್ಯ ಆಗತ್ತೆ. ನೈಋತ್ಯದಲ್ಲಿ ಟಾಯ್ಲೆಟ್ ಬಂದ ತಕ್ಷಣನೇ ಪಾರ್ಟ್ನರ್ಶಿಪ್ ಹಾಳಾಗತ್ತೆ, ಸಂಬಂಧಗಳು ಹಾಳಾಗತ್ತೆ, ಬಿಸ್ನೆಸ್ ಚೆನ್ನಾಗ್ ಆಗಲ್ಲ, ಇನ್ನೊಬ್ಬರ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಆಗುತ್ತೆ, ಅಥವಾ ಅಲ್ಲಿರುವಂಥ ವರ್ಕರ್ಸು, ಮ್ಯಾನೇಜರ್ಸು, ಕಂಪ್ನಿ ಎಂಪ್ಲಾಯ್ಸ್ ನಿಮಗೆ ಮೋಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಥರ ಮಲ್ಟಿಪಲ್ ಪ್ರಾಬ್ಲಮ್ಸ್ಗಳು ಜಾಸ್ತಿ ಆಗುತ್ತೆ. ಅದಕ್ಕೆ ಯಾವಾಗಲೂ ನಾವೇನು ಹೇಳ್ತೀವಿ ಅಂದರೆ ಪಾರ್ಕಿಂಗ್ ಏರಿಯಾ ನಾರ್ತ್ ಇಸ್ ವೆರಿ ಗುಡ್. ನಾರ್ತ್ ಅಲ್ಲಿ ಕೊಡಿ. ಸೆಕೆಂಡ್ ಆಪ್ಷನ್ ಈಸ್ಟ್ ಅಲ್ಲಿ ಕೊಡಿ, ತುಂಬಾ ಒಳ್ಳೇದು. ಹೆವಿ ಸ್ಟಾಕ್ ಇದ್ದಂಥ ಸಂದರ್ಭದಲ್ಲಿ ನಾರ್ತ್ ಅಲ್ಲಿ ಜಾಸ್ತಿ ಜಾಗವನ್ನು ಬಿಟ್ಟು ಸೌತ್ ಅಲ್ಲಿ ಕಡಿಮೆ ಜಾಗ ಮಾಡಿ ಹೆವಿ ಸ್ಟಾಕ್ ಅನ್ನ ನಾರ್ತ್ ವೆಸ್ಟ್, ಸೌತ್ ವೆಸ್ಟ್ ಇಂದ ಸೌತ್ ಈಸ್ಟ್ ವರೆಗೂ ನೀವು ಇಟ್ಕೊಳ್ಳಿ. ಈ ರೀತಿಯಾಗಿ ನೀವು ಮಾಡಿದ್ದೆ ಆದ್ರೆ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ. ಮತ್ತು ನಾರ್ತ್ ಈಸ್ಟ್ ಅಲ್ಲಿ ಒಂದು ಕಿಟಿಕಿಯನ್ನ ಕೊಟ್ಕೊಂಡು ಬಿಸ್ನೆಸ್ಗೆ ಯಾವಾಗಲೂ ಸೂರ್ಯನ ಅನುಗ್ರಹ ಬಹಳ ಮುಖ್ಯ. ಅದಕ್ಕೋಸ್ಕರ ಎಕ್ಸಾಕ್ಟ್ ಈಸ್ಟ್ ಅಲ್ಲಿ ಒಂದು ಉದಯ ಆಗ್ತಾ ಇರುವಂತಹ ಸೂರ್ಯನ ಚಿತ್ರವನ್ನ ಒಂದು ಹಾಕಿ, ಉದಯ ಆಗ್ತಾ ಇರುವಂತಹ ಒಂದು ಸೂರ್ಯನ ಚಿತ್ರವನ್ನ ಹಾಕಿ, ಅದು ನಿಮಗೆ ತುಂಬಾ ಸಹಾಯವನ್ನ ಮಾಡುತ್ತೆ. ಜೊತೆಗೆ ಸೌತ್ ವೆಸ್ಟ್ ಅಲ್ಲಿ ಒಂದು ನಂದಿ, ಈಶಾನ್ಯವನ್ನ ನೋಡುವಂತಹ ರೀತಿಯಲ್ಲಿ ಇಡಿ. ಅದ್ರ ಜೊತೆಗೆ ಬ್ರಹ್ಮಸ್ಥಾನ ಆಕ್ಟಿವ್ ಬಹಳ ಮುಖ್ಯ. ಬ್ರಹ್ಮಸ್ಥಾನ ಇದೆಯಲ್ಲ, ಇದು ವೆರಿ ಇಂಪಾರ್ಟೆಂಟ್. ಎಕ್ಸಾಕ್ಟ್ ಈ ಬ್ರಹ್ಮಸ್ಥಾನದಲ್ಲಿ ಒಂದು ಪಿರಮಿಡ್ ಹಾಕಿ, ಹೈ ಎನರ್ಜಿ ಪಿರಮಿಡ್ ಹಾಕಿ ಅದೃಷ್ಟವನ್ನ ತಂದ್ಕೊಡ್ತೀವಿ. ಯಾವಾಗ ಸೆಂಟರ್ ಎನರ್ಜೈಸ್ ಆಗುತ್ತೋ ಆಗ ಎಲ್ಲ ದಿಕ್ಕಿನ ದೋಷಗಳು ಕಮ್ಮಿ ಆಗುತ್ತೆ. ಈ ಮೂರು, ಮಧ್ಯದಲ್ಲಿ ಒಂದು ಪಿರಮಿಡ್, ಪೂರ್ವದಲ್ಲಿ ಸೂರ್ಯ ಉದಯ ಆಗ್ತಾ ಇರುವಂತಹ ಒಂದು ಚಿತ್ರ, ಮತ್ತೆ ಸೌತ್ ವೆಸ್ಟ್ ಅಲ್ಲಿ ಒಂದು ನಂದಿಯನ್ನ ಇಟ್ಟು ಈಶಾನ್ಯವನ್ನ ನೋಡುವಂತಹ ರೀತಿಯಲ್ಲಿ ಮಾಡ್ಕೊಳ್ಳಿ. 100% ನಿಮಗೆ ಬಿಸ್ನೆಸ್ ಚೆನ್ನಾಗಾಗತ್ತೆ, ಬಿಸ್ನೆಸ್ ಗ್ರೋತ್ ಆಗುತ್ತೆ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ನಿಮಗೂ ಕೂಡ ಈ ಸಂಚಿಕೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಮತ್ತು ಯಾವುದೇ ಥರದ ವಾಸ್ತು ವಿಸಿಟ್ ಬೇಕು ಅಥವಾ ವಾಸ್ತು ಸಲಹೆ ಬೇಕು ಅಥವಾ ಪ್ಲಾನ್ ಕರೆಕ್ಷನ್ ಮಾಡಬೇಕು ಅಂದ್ರೆ ಖಂಡಿತ ಭೇಟಿ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ಆ ಮಲೆ ಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.